ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ. ಎರಡನೇ ಶ್ರೀಮಂತ ರಾಷ್ಟ್ರ ವಿಜಯನಗರ ಸಾಮ್ರಾಜ್ಯ. ಒಂದನೇದು ಫಸ್ಟೇ ಬಂದ್ಬಿಟ್ಟು ರೋಮನ್ ಸಿಟಿ ಸರ್. ಹಾಗೆ ಇಲ್ಲಿ ಬರ್ತಾ ನಿಮ್ಮ ಪಕ್ಕದಲ್ಲಿ ಒಂದು ಪುಷ್ಕರಣಿ ಕಾಣಿದೆ. ಆ ಪುಷ್ಕರಣಿ ಪ್ರತಿಯೊಂದು ದೇವಸ್ಥಾನದ ಎಡಭಾಗದಲ್ಲಿ ಪುಷ್ಕರಣಿ ನಿರ್ಮಾಣ ಮಾಡ್ತಾರೆ. ಯಾಕಂದರೆ ವರ್ಷದಲ್ಲಿ ಒಂದು ಬಾರಿ ಉತ್ಸವ ಮೂರ್ತಿಗಳನ್ನಿಟ್ಟು ತೆಪ್ಪೋತ್ಸವ ಮಾಡಲಿಕ್ಕೆ. ಹಾಗೆ ನಾವು ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ಮುಂದ್ಗಡೆ ಬಂದಿವಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಮಂಟಪ ಕಾಣುತ್ತೆ. ಅದಕ್ಕೆ ಪರಂಕುಶ ಮಂಟಪ ಅಂತ ಹೇಳ್ತಾರೆ. ಮೆರವಣಿಗೆ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆ ಮಾಡಲಿಕ್ಕೋಸ್ಕರ ಮೆರವಣಿಗೆ ಒಯ್ದು ಅಲ್ಲಿಟ್ಟು ವಿಶೇಷ ಪೂಜೆಯನ್ನು ಮಾಡಿ ಮತ್ತೆ ರಿಟರ್ನ್ ಬ್ಯಾಕ್ ತರ್ತೀವಿ ಸರ್. ಪ್ರೊಸೆಷನ್ ನಡೀತಿದೆಯಲ್ಲ ಆ ಒಂದು ಕುದುರೆ ಇವೆಲ್ಲ. ಹೌದು ಸರ್. ವಿಠಲ ಬಜಾರ್ ಅಂದ್ಬಿಟ್ಟು ಅಂತಾರಾಷ್ಟ್ರೀಯ ಕುದುರೆ ಮಾರುಕಟ್ಟೆ, ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಮಾರ್ಕೆಟ್ ಆಫ್ ಹಾರ್ಸಸ್. ಇದು ತೇಜ ತುಂಗಭದ್ರ ಅದರಲ್ಲಿ ಬರುತ್ತೆ ನೋಡು. ಓದಿಲ್ಲ ನೀನು ಸರ್. ಈಗ ನೋಡಿ ಕುದುರೆ ತಗೊಂಡೋಗಿ ಬರೋದು ಬೆಳ್ಳಿ ಮಾರಾಟ ಮಾಡ್ತಿದ್ದು ಅದು ವಿರೂಪಾಕ್ಷ ಬಜಾರ್ ಮೇನ್ ಇದು. ಹೌದು ಸರ್. ಸರ್ ನೋಡಿ ಎಲ್ ಶೇಪ್ ಬಜಾರ್, ಎಲ್ ಶೇಪ್ ಸರ್ ಇದು ಎಲ್ ಶೇಪ್ ಬಜಾರ್ ಇದು. ಹಾಗೆ ಇದು ನೋಡಿ ಸರ್, ಇದು ದೀಪಸ್ತಂಭ. 1856ರಲ್ಲಿ ಅಲೆಕ್ಸಾಂಡರ್ ಗ್ರೀನ್ ಎಂಬ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಇಲ್ಲಿಯ DC ಆಗಿರ್ತಾರೆ. ಅವಾಗ ಆತ ಫೋಟೋಗ್ರಫಿ ಮಾಡ್ತಾರೆ ಫಸ್ಟು. ಆ ಒಂದು ಅವರು ಫೋಟೋಗ್ರಫಿ ಮಾಡಿದಾಗ ಈ ಒಂದು ಪಿಲ್ಲರು ಸ್ಟ್ಯಾಂಡಿಂಗ್ ಪೊಸಿಷನ್ ಇರ್ತಾರೆ. ತದನಂತರ ಅಲ್ಲಿ ನ್ಯಾಚುರಲ್ಲಿಗೆ ಡಿಸ್ಟ್ರಾಯ್ ಆಗಿರೋದು. ಅದಕ್ಕೋಸ್ಕರ ಇದೆಲ್ಲ ಮಿಡಲಲ್ಲಿ ಬ್ರೇಕ್ ಆಗಿದೆಯಲ್ಲ, ಆರ್ಕಾಲಜಿ ಡಿಪಾರ್ಟ್ಮೆಂಟರು ಅದಕ್ಕೆ ಸ್ವಲ್ಪ ಸಿಮೆಂಟ್ ವರ್ಕ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದಾರೆ. ಓಕೆ, ಇದು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಅಂದರೆ ಆ ಬಿದ್ದ ಪ್ಲೇಸಲ್ಲಿ ಅಲ್ಲಿಂದ ಹಾಗೆ ಇರೋದು. ಅಲ್ಲಿ ಕೆಳಗಡೆ ಭಾಗದಲ್ಲಿ ತುಂಬ ಡಿಸ್ಟ್ರಾಯ್ ಆಗಿದೆಯಲ್ಲ, ಸೊ ಹಂಗಾಗಿ ಹಾಗೆ ಬಿಟ್ಟಿದ್ದಾರೆ. ಓಕೆ. ಹಾಗೆ ಒಳಗಡೆ ನಮ್ಮ ವೆಹಿಕಲ್ಸ್ನ ಎದಕ್ಕೆ ಅಲೋ ಮಾಡೋದಿಲ್ಲ ಅಂದರೆ, ಕೆಲವು ವರ್ಷಗಳ ಹಿಂದೆ ಇಲ್ಲಿ ಎಲ್ಲ ವೆಹಿಕಲ್ಸ್ ಎಲ್ಲ ಬಿಡ್ತಾ ಇದ್ದಾರೆ ಸರ್. ವೆಹಿಕಲ್ಲಿಂದ ಆಗದಂಥ ವೈಬ್ರೇಷನ್ನಿಂದ ಮೇನು ಗೋಪುರದ ಮುಖ್ಯ ದ್ವಾರದಲ್ಲಿ ನೋಡಿ ಸರ್, ಎಡಭಾಗದಲ್ಲೆಲ್ಲ ಡಿಸ್ಟರ್ಬ್ ಆಗ್ತಾ ಬಂದಿದೆಯಲ್ಲ, ಅದಕ್ಕೆ ಆ ಥರ ಹೊಡ್ತಾ ಬಿಡ್ತಾರೆ. ಯಾಕಂದರೆ ಅವೆಲ್ಲ ವೈಬ್ರೇಷನ್ ಇರುತ್ತೆ. 500-600 ವರ್ಷಗಳ ಹಿಂದಿಲ್ದೆ ಸರ್ ಇವೆಲ್ಲ ಮಂಟಪಗಳು ಮತ್ತು ಗಾರೆ ಶಿಲ್ಪದಿಂದ ಮಾಡ್ತಕ್ಕಂಥ ಗೋಪುರಗಳು. ಹಾಗಾಗಿ ಅದೆಲ್ಲ ಬೇಕಾಗಿಲ್ಲ. ಅದಕ್ಕೋಸ್ಕರ ಬ್ಯಾಟ್ರಿ ವೆಹಿಕಲ್ಸ್ನಲ್ಲಿ ಗೌರ್ಮೆಂಟರು ಇದು ಮೊಬೈಲ್ ಅಣ್ಣ ಹಾಕಿ ಸರಿ. ನಾವು ಎಷ್ಟು ಮಂದಿ ಹೇಳ್ಬಿಡು. ಹೌದಾ ಸರಿ ಸರ್, ಒಂದೇ ನಿಮಿಷ ಬಂದು. ಅಂದಾಜೊಂದು ಎಷ್ಟು 500 ವರ್ಷದ ಹಿಂದಿನ ದೇವಸ್ಥಾನ ಅಂತ. 422 ಅಂದರೆ ಎಷ್ಟಾಯಿತು? 2025 600 ವರ್ಷ ಆಯಿತು.